ಸ್ನ್ಯಾಪ್ಡ್ರ್ಯಾಗನ್, ಹೀಲಿಯೋ, ಎಕ್ಸಿನೋಸ್, ಬಯೋನಿಕ್ ಚಿಪ್ ಇಂತಹ ಹಲವಾರು ಪ್ರೊಸೆಸರ್ ಅಥವಾ ಚಿಪ್ಸೆಟ್ ಗಳ ಹೆಸರು ಕೇಳಿರ್ತೀರಿ. ಆದ್ರೆ ಈ ಒಂದು ಚಿಪ್ಸೆಟ್ ನಲ್ಲಿ ಬೇರೆ ಬೇರೆ ಸಿಸ್ಟಮ್ಗಳು ಇರ್ತದೆ. ಆ ಒಂದು ಸಿಸ್ಟಮ್ಗಳ ವಿವರವನ್ನು ಈ ವಿಡಿಯೋದಲ್ಲಿ ನೋಡುವ. ಅದಕ್ಕಿಂತಲೂ ಮುಂಚೆ ಹಾಯ್ ಫ್ರೆಂಡ್ಸ್, ನಾನು ಕಾರ್ತಿಕ್. ವೆಲ್ಕಮ್ ಬ್ಯಾಕ್ ಟು K4 ವಿಡಿಯೋಸ್. ಸ್ನ್ಯಾಪ್ಡ್ರ್ಯಾಗನ್, ಹೀಲಿಯೋ, ಎಕ್ಸಿನೋಸ್ ಅಥವಾ ಬಯೋನಿಕ್ ಚಿಪ್ ಇದನ್ನೆಲ್ಲ ನಾವು ನಾರ್ಮಲ್ ಆಗಿ ಪ್ರೊಸೆಸರ್ ಅಂತ ಹೇಳ್ತೇವೆ. ಆದ್ರೆ ಇದೊಂದು ಎಸ್ಒಸಿ ಅಂದ್ರೆ ಸಿಸ್ಟಮ್ ಆನ್ ಎ ಚಿಪ್. ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ಸ್ ಅಥವಾ ಒಂದು ಸಿಸ್ಟಮ್ ಗಳ ಗುಂಪು ಮಾಡಿರ್ತಾರೆ. ಆ ಒಂದು ಗುಂಪಿಗೆ ಎಸ್ಒಸಿ ಅಂತ ಹೇಳ್ತಾರೆ. ಕ್ವಾಲ್ಕಾಮ್ ತಯಾರು ಮಾಡುವ ಎಸ್ಒಸಿ ಹೆಸರು ಸ್ನ್ಯಾಪ್ಡ್ರ್ಯಾಗನ್, ಹಾಗೆ ಮೀಡಿಯಾಟೆಕ್ ನ ಎಸ್ಒಸಿ ಹೀಲಿಯೋ, ಆಪಲ್ ನ ಎಸ್ಒಸಿ ಬಯೋನಿಕ್ ಚಿಪ್, ಹಾಗೆ ಸ್ಯಾಮ್ಸಂಗ್ ನ ಎಸ್ಒಸಿ ಎಕ್ಸಿನೋಸ್. ಒಂದು ಎಸ್ಒಸಿ ಅಲ್ಲಿ ಪ್ರೊಸೆಸರ್ ಮಾತ್ರ ಅಲ್ಲ, ಬೇರೆ ಬೇರೆ ಸಿಸ್ಟಮ್ಗಳು ಇದೆ. ಫಸ್ಟ್ ಒನ್ ನಾನು ಮೊದಲೇ ಹೇಳಿದಂತೆ ಸಿಪಿಯು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಸೆಕೆಂಡ್ ಒನ್ ಜಿಪಿಯು, ಥರ್ಡ್ ಒನ್ ಕ್ಯಾಮರಾ ಸಪೋರ್ಟ್, ಫೋರ್ತ್ ಒನ್ ಡಿಸ್ಪ್ಲೇ ಸಪೋರ್ಟ್, ಫಿಫ್ತ್ ಒನ್ ಕನೆಕ್ಟಿವಿಟಿ, ಸಿಕ್ಸ್ತ್ ಒನ್ ಮೆಮೊರಿ ಸಪೋರ್ಟ್, ಲಾಸ್ಟ್ ಇದು ಚಾರ್ಜಿಂಗ್ ಸಪೋರ್ಟ್. ಎಕ್ಸಾಂಪಲ್ ಆಗಿ ನೋಡಿದ್ರೆ ಈಗಿನ ಫ್ಲಾಗ್ಶಿಪ್ ಪ್ರೊಸೆಸರ್ ಗಳಾದ ಸ್ನ್ಯಾಪ್ಡ್ರ್ಯಾಗನ್ 8 Gen 2, ಹಾಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3, ಹಾಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಇದು ಮೂರು ಸಹ 4nm ನ ಪ್ರೊಸೆಸರ್. NM ಅಂದ್ರೆ ನ್ಯಾನೋಮೀಟರ್. ಹಾಗೆ ಸಿಪಿಯು ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಸಿಪಿಯು ಆರ್ಕಿಟೆಕ್ಚರ್ ನಲ್ಲಿ ನೋಡಿದ್ರೆ 8 Gen 3 ಬಾಕಿ ಎರಡಕ್ಕಿಂತಲೂ ಸ್ಪೀಡ್ ಜಾಸ್ತಿ ಇದೆ. ಸಿಪಿಯು ಹಾಗೆ ನ್ಯಾನೋಮೀಟರ್ ಅಂದ್ರೆ NM ಅಥವಾ ಇದರ ಸ್ಪೀಡ್ ನ ಬಗ್ಗೆ ನಾನೊಂದು ಸಪರೇಟ್ ವಿಡಿಯೋ ಮಾಡ್ತೇನೆ. ಅದಕ್ಕೆ ಬೇಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಮೂರು ಪ್ರೊಸೆಸರ್ ಸಹ ಅಡ್ರಿನೋ 740 ಜಿಪಿಯು ಸಪೋರ್ಟ್ ಮಾಡ್ತದೆ. ಜಿಪಿಯು ಅಂದ್ರೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್. ನೆಕ್ಸ್ಟ್ ಈ ಮೂರು ಪ್ರೊಸೆಸರ್ ಕೂಡ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಮಾಡ್ತದೆ. ಈ ಮೂರು ಸಹ LPDDR5X RAM ಸಪೋರ್ಟ್ ಮಾಡ್ತದೆ, ಹಾಗೆ UFS 4.0 ಸಪೋರ್ಟ್ ಮಾಡ್ತದೆ. ಅಂದ್ರೆ 8 Gen 3 LPDDR5X ಅಪ್ ಟು 77 GB per second ಸ್ಪೀಡ್ ಸಪೋರ್ಟ್ ಮಾಡ್ತದೆ. ಅಂದ್ರೆ ಈ ಬಾಕಿ ಎರಡಕ್ಕಿಂತಲೂ ಇದರಲ್ಲಿ ಸ್ಪೀಡ್ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಇದರಲ್ಲಿ ಕ್ಯಾಮರಾ ಸಪೋರ್ಟ್ ಅಥವಾ ISP ಅಲ್ಲಿ ಮೂರು ಕೂಡ ಸಿಂಗಲ್ ಕ್ಯಾಮರಾ ಅಪ್ ಟು 200 ಮೆಗಾಪಿಕ್ಸೆಲ್ ವರೆಗೆ ಸಪೋರ್ಟ್ ಮಾಡ್ತದೆ. ಅಂದ್ರೆ ಈ ಮೂರು ಪ್ರೊಸೆಸರ್ ನಲ್ಲಿ ನಮಗೆ 200 ಮೆಗಾಪಿಕ್ಸೆಲ್ ತನಕ ಒಂದು ಸಿಂಗಲ್ ಕ್ಯಾಮೆರಾವನ್ನು ಯೂಸ್ ಮಾಡಬಹುದು. ಸೆಲ್ಯುಲರ್ ಅಥವಾ ನೆಟ್ವರ್ಕ್ ಕನೆಕ್ಟಿವಿಟಿಗೆ ಬಂದ್ರೆ ಈ ಮೂರು ಸಹ 5G ಮಾಡೆಮ್ ಒಳಗೊಂಡಿದೆ. ಆದ್ರೆ ಮೂರ ಸ್ಪೀಡ್ ಕೂಡ ಬೇರೆ ಬೇರೆ ಇದೆ. ಇನ್ನು ನಿಮಗೆ ಕನೆಕ್ಟಿವಿಟಿಯಲ್ಲಿ ಕಾಣ್ತಿರ್ಬೋದು, ಮೂರು ಕೂಡ Wi-Fi 7 ಒಳಗೊಂಡಿದೆ. ಹಾಗೆ 8 Gen 2 ಬ್ಲೂಟೂತ್ ವರ್ಷನ್ 5.3 ಆದ್ರೆ 8 Gen 3 ಮತ್ತು 8S Gen 3 ಬ್ಲೂಟೂತ್ ವರ್ಷನ್ 5.4 ಸಪೋರ್ಟ್ ಮಾಡ್ತದೆ. 8 Gen 2 ಅಲ್ಲಿ USB 3.1, ಹಾಗೆ 8 Gen 3 ಮತ್ತೆ 8S Gen 3 ಅಲ್ಲಿ USB 3.1 ಜನರೇಷನ್ 2 ಸಪೋರ್ಟ್ ಮಾಡ್ತದೆ. ಅಂದ್ರೆ USB 3.1 ನಿಂದ USB 3.1 ಜನರೇಷನ್ 2 ಸ್ಪೀಡ್ ಜಾಸ್ತಿ. ಡಿಸ್ಪ್ಲೇ ಸಪೋರ್ಟ್ ಅಲ್ಲಿ ಮೂರು ಕೂಡ 4K Ultra HD at 60 Hz ಸಪೋರ್ಟ್ ಮಾಡ್ತದೆ. ಆದ್ರೆ ಸ್ಮಾರ್ಟ್ ಫೋನ್ ಕಂಪನಿಗಳು ಇದಕ್ಕಿಂತ ಕಮ್ಮಿಯ ಕ್ಯಾಮೆರಾ ಅಥವಾ ಡಿಸ್ಪ್ಲೇ ಅಥವಾ USB ವರ್ಷನ್ ಅನ್ನು ಹಾಕಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.